ನಿನಗೊಂದು ಸರ್ಪ್ರೈಸ್ ಟೆಸ್ಟ್ ಕೊಡೋಣ ಅಂತಿದ್ದೀನಿ. ಇನ್ನೊಂದು ಸ್ವಲ್ಪ ಟೈಮ್ ಕಾಯಿ, ಎಲ್ಲ ವಿಷಯ ನಿನಗೆ ಗೊತ್ತಾಗುತ್ತೆ. ಈ ಮನೆ ನಿಜವಾದ ವಾರಸ್ದಾರ ಸಿಕ್ಕಾಯ್ತು, ಬಂದಾಯ್ತು. ಇದು ನಾನು ಶ್ರದ್ಧಾ ಆರಾಮಾಗಿ ಸಿಟಿಗೆ ಹೋಗಿ ಸೆಟ್ಲ್ ಆಗ್ತೀವಿ. ನಾನು ಹೆಣದ ಬಲೆನ ನನಗೇ ತೋರಿಸ್ತಾನೆ. ನಾನು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು ಇಷ್ಟೇ ಉದ್ದೇಶಕ್ಕೆ. ನನ್ನ ಒಳಗಿನ ಅಂತರಾಳದಲ್ಲಿ ಅದು ಏನಿತ್ತೋ ಅದನ್ನ ಹೇಳ್ಕೊಳಕು ಅಂತ ಹೇಳಿ. ಯಾವಾಗ ಹೇಳದೇ ಇದ್ದೇನೆ ಹೇಳಿ, ಎಷ್ಟೊತ್ತಿಗೊಂಡ್ರು ಬೋಡ್ಕೊಂತೆ ಇರ್ತೆ. ನಿನ್ ಬಾಯಿ ಮುಚ್ಚ ತನಕ ನಾನು ಮುಂದಿನ ಮಾತುಕತೆಗೆ ಹೋಗುದಿಲ್ಲ. ನನ್ನ ಕೈಲಂತೂ ನಿನ್ನ ಬಾಯಿ ಮುಚ್ಚಕ್ ಆಗೋದಿಲ್ಲ. ಸವಿತಾ, ಸ್ವಲ್ಪ ಸುಮ್ಮನಿರಾನೆ. ಅವು ಎಂತಾನೆ ಹೇಳ್ತಾನೆ ಹೇಳಿ. ಹಂಗೆ ಬಾ ರಮೇಶನ. ಎಂತ ಅಂದ್ರೆ, ಈ ಮನೇಲಿ ನಾನು ಹೆಂಗ ಕೆಲಸದವನೋ ಹಾಗೆ ಆ ಬೋನ್ ಕೆಲಸದವನು ಅಲ್ದ. ಅದಕ್ಕೆ ಅವನ ಮಾತಿಗೆ ಕೊಡೋ ಮರ್ಯಾದೆ ನನ್ನ ಮಾತಿಗೆ ಎಂತಕ್ಕಿಲ್ಲ ಅಂದೇಳಿ. ಇಲ್ಲಿ ಕಾಣು ಪಚ್ಚಿ, ನೀನು ನನ್ನ ಮಗಳನ್ನ ಮದುವೆ ಆದಾಗಿಂದ ನೀನು ನನ್ನ ಅಳಿಯನೆ. ಅವತ್ತಿಂದ ಇವತ್ತಿನವರೆಗೂ ನೀನು ಎಂತ ಹೇಳಿದ್ರು ನಾವೆಲ್ಲ ಸದಾಕಾಲ ಹ್ಞೂ ಹ್ಞೂ ಅನ್ಕೊಂಡು ಬಂದಿಲ್ಯಾ? ಅಂದಿದ್ರಿ ಯಾವ್ದಕ್ಕೆ? ನಾ ತೋಟಕ್ಕೆ ಹೋಗಿ ಕೆಲಸ ಮಾಡ್ತೆ, ಹೋಗಿ ಅಡಿಕೆ ಆರಿಸ್ಕೊಬತ್ತೆ. ಈ ನಮನಿ ಕೆಲ್ಸದ ವಿಚಾರ ಬಿಟ್ಟು ಬೇರೆ ಯಾವ ಮಾತಿಗೆ ಹ್ಞೂ ಅಂದಿದ್ರಿ ಅಂತ. ಎಂತ ಎಂತ ಹ್ಯಾಂಗ್ ಮಗ ಕಾಣ್ತಿರೋದು? ಅಲ್ಲ, ಒಂದು ಕಾಲದಲ್ಲಿ ಈ ಪಚ್ಚಿ ಹ್ಯಾಂಗಿದ್ದ ಅಂತ ಗೊತ್ತಿತ್ತ ನಿಮ್ಗೆ ಅಂತಂದ್ರ? ಆ ಕಡೆ ಈ ಕಡೆ ಇಬ್ರು ಚೇಲಾಗಳನ್ನ ಇಟ್ಕೊಂಡು ಇಡೀ ಸಂಪಿಗೆ ಹಳ್ಳಿನ ಅವನು ಹಿಡಿತದಲ್ಲಿ ಇಟ್ಕೊಂಡಿದ್ನಾಯ್ತು. ಇವಳನ್ನ ಮದುವೆ ಆಗಿದ್ದು ಪಚ್ಚಿ ಪಡ್ಚ. ಅವನ ಮರ್ಯಾದೆಯೆಲ್ಲ ಗೋರಿ ಕೆಳಗೆ ಸಮಾಧಿ. ಏ ಪಚ್ಚೆ, ಹೀಗಂತದ್ದು ಎಂತ ಆಯ್ತಂತ ಈಗ ಹಿಂಗೆ ಮಾತಾಡ್ತಿದ್ದೆ? ಎಂತ ಆಯಿಲ್ ಅಂತೇಳಿ ಮೇಡಮ್ ಕಳೆದೋಯ್ರು, ನಾವು ಹುಡ್ಕೊಂಬತ್ತೆ ಅಂತಂದ್ರೆ ಯಾರಾದ್ರೂ ಹ್ಞೂ ಅಂದ್ರ? ಯಾರೂ ಹ್ಞೂ ಅನ್ನಲಿಲ್ಲ, ಎಲ್ಲ ಬೇಡ ಅಂತಂದ್ರಿ. ಆ ಭುವನ ಯಾವಾಗಲೂ ಎಂತಾರ ಒಂದು ಮಾತಾಡ್ತಾ ನನ್ನ ಬಾಯಿ ಮುಚ್ಚಾಕಿಸ್ತಾ. ಇನ್ನು ಈ ಸವಿತಾ ಹೇಳ್ಕೊಬೇಕು, ನನಗೆ ನಾಚಿಕೆ ಆಯ್ತು. ಅವಳು ಹಂಗೆ ನೋಡೋಣ ಮರೈತಿ, ಹೊಡೋದೊಂದು ಬಾಕಿ ನನಗೆ. ಅಲ್ಲ, ಎಂತ ಮರ್ಯಾದೆ ಉಳಿದಿತ್ತು ಅಂತ ಹೇಳಿ ಮನೇಲಿ. ಎಂತ ಮರ್ಯಾದೆ ಉಳಿದಿತ್ತು? ನಾನು ಗಂಟು ಮರ ಅಳೋಂಗಿಲ್ಲ ಬಿಡೋಂಗಿಲ್ಲ. ನಾವು ಆತೆ ಮನೆ ಬಿಟ್ಟು ಆತೆ ನಾನು. ಅಪರೂಪಕ್ಕೆ ಒಳ್ಳೆ ನಿರ್ಧಾರ ಮಾಡಿದೆ. ಹೋಯ್ ಬಾ, ಒಳ್ಳೇದಾಯ್ಲಿ. ನೀನೆಂತ ಒಳ್ಳೆ ಹೇಳ್ತಿ ಅಂತ ಮಾಡ್ತೆ. ನಾನು ಹೋಯಕಂದ ಹೋಗ್ಬೇಕಾದ್ರೆ ನಿನ್ನೂ ಕರ್ಕ ಹೋಯಕು. ನಾ ಬರ್ತಿಲ್ಲಪ್ಪ, ನಾ ಎಂತಕ್ ಬರ್ಕ? ನೀ ಎಲ್ಲರೂ ಹೋಗಿ ಹಾಳು ಬಿದ್ದೋಗ್ ನಂಗೇನು? ಎಂತ ಕಣ್ ಸಾಯ್, ನಂಗೇನಾಯ್ತು? ಹೇ ಸವಿತಾ, ಸುಮ್ನಿರ್ ನೀನು. ಪಚ್ಚಿ ನಿನ್ನೆಂತ ಈಗ? ಎಂತದೂ ಇಲ್ಲ. ನನ್ನ ಮಾತಿಗೆ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾ ಇಪ್ಪಿಲ್ಲ. ನಾ ಮನೆ ಬಿಟ್ಟು ಹೋತೆ ಅಷ್ಟೇ. ಆತ ನೀವು ಹೋಗ ಮನೆ ಬಿಟ್ಟು. ಆದ್ರೆ ಈಗಲ್ಲ, ನಾಳೆ ಬೆಳಗ್ಗೆ. ಅದಕ್ಕೆ ಮುಂಚೆ ನಾ ದಣಿಗಳಿಗೆ ಹೇಳ್ತೆ ಪಚ್ಚಿ ಮನೆ ಬಿಟ್ಟು ಹೋಗ್ತಾ ಅಂತ. ಹ್ಞೂ ಮಾರೆ, ದಣಿಗಳ ಹತ್ರ ಹೇಳಿ ಆಮೇಲೆ ಹೋಗು. ಅಯ್ಯೋ, ಅದಕ್ಕೆಲ್ಲ ಎಂತಕ್ಕೆ ದಣಿಗಳ ಹತ್ರ ಹೇಳದ? ಎಂತ ಹೇಳಕ್ಕಾಗ್ದ? ಅವರೇ ಅಲ್ವಾ ಈ ಮದುವೆ ಮಾಡಿಸಿದ್ದ, ಅವ್ರಿಗೆ ಹೇಳೋಗ. ನಿನ್ನ ದಮ್ಮಯ್ಯ ಮರೆ, ಅವ್ರಿಗೊಂದು ಹೇಳಿ. ಅವ್ರಿಗೆ ಹೇಳಿದ್ರೆ ನನಗೆಲ್ಲೂ ಒಪ್ಪಿಗೆ ಆಗ್ತಿಲ್ಲ, ಕಾಲು ಕಡ್ದಿಲ್ಲ ಮನೇಲಿ ಇಟ್ಕತ್ರು. ಬ್ಯಾಡ್ದ ಪಚ್ಚಿ, ನೀವು ಹೋಗೋದಕ್ಕೆ ನಾವು ಅಡ್ಡ ಬಪ್ಪೋದಿಲ್ಲ. ವೈಕ್ ಮನ್ಸಿದ್ರೆ ಹೋಗು. ಹಿಂಗಾಗೈತಾ? ಕಮಲಮ್ಮ, ಇಲ್ಲ ನಾನು ಎಲ್ಗೂ ಹೋಗ್ತಿಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿರುತ್ತೆ. ಏನೋ ಒಂಚೂರು ತಲೆಕೆಟ್ಟೆ ಅಂತ ಮಾತಾಡಿದೆ. ಈ ವಿಷಯನ ದಣಿಗಳ ಹತ್ರಕ್ಕೆ ಯಾರು ಹೇಳ್ಬೇಡಿ, ಕೈ ಮುಗಿತಾ ಆಯ್ತಾ? ಏ ಪಚ್ಚೆ, ಹಿಂಗೆಲ್ಲ ಹೆದರ್ಕೊಳವ, ಹಿಂಗೆಲ್ಲ ಎಂತಕ್ಕೆ ಮಾತಾಡ್ತೀಯಾ? ನಿನ್ನ ಪಾಡಿಗೆ ನೀ ಕೆಲಸ ಮಾಡ್ಕೊಂಡಿರ್ಕ ತಿಳಿತಾ? ಆಯ್ತು ರಮೇಶ್ ಅಣ್ಣ, ಕೆಲಸ ಬರದೆ ಹೋದ್ರು ಹೆಂಗೋ ಒಂದು ಕೆಲಸ ಮಾಡ್ಕೋವತ್ತೆ. ಮಾತಾಡಿದ ವಿಷಯನ ಹೊಟ್ಟೆಗೆ ಹಾಕೊಂಡಂಗೆ ನೀರು ಕುಡ್ದು ಆರಾಮಾಗಿರಿ ಆಯ್ತಾ? ನಾ ಹೋಗ್ತೆ ಕೆಲ್ಸಕ್ಕೆ.
ಅಕ್ಕ ನನಗೆಂತಕ್ಕೋ ಈಗ ಮನೆಗೆ ಮಾಡಿದ ಪಾಠವೇ ಒಳ್ಳೆ ಮಂಡಿಗೆ ಹಿಡಿತಿತ್ತು. ಶಾಲೆ ಮತ್ತೆ ತೆರೆದೇ ಬೇಡ ಆಯ್ತಾ? ಹೇಯ್ ಪುಟ್ಟ, ಗಮನ ಇಟ್ಟು ಕೇಳಿದ್ರೆ ಸಂತೆಯಲ್ಲಿ ಪಾಠ ಮಾಡಿದ್ರು ಕೂಡ ತಲೆಗೆ ಹೋಗುತ್ತೆ, ಅರ್ಥ ಆಯ್ತಾ? ಅದು ಅಲ್ಲದೆ ಏನು ಗೊತ್ತೇನೋ, ಈ HM ಮತ್ತು ನಮ್ಮ ಪಟೇಲ ಎಲ್ಲ ಸೇರಿಕೊಂಡು ಶಾಲೆ ವಾತಾವರಣನೇ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೆ ನಿಂಗೆ ಹಾಗಾಗ್ತಿತ್ತು. ಈಗೆಲ್ಲ ಸರಿ ಆಯ್ತಲ್ಲ ಬಿಡು, ಇನ್ಮೇಲೆ ಹಾಗಾಗಲ್ಲ. ಆದರೂ ಯೋಚನೆ ಮಾಡೋಣ, ಮನೇಲೇ ಶಾಲೆ ಕಂಟಿನ್ಯೂ ಮಾಡೋದಾ ಅಥವಾ ರೀಓಪನ್ ಮಾಡಿಸೋದಾ ಅಂತ. ಅಕ್ಕ ನಮ್ಮ ಮನೇಲಿ ಪಾಠ ಮಾಡ್ರೆ ಗೌರ್ಮೆಂಟ್ ಬೈಯೋದಿಲ್ಲ? ಹೆಡ್ ಮಾಸ್ಟ್ರಿಗೆಲ್ಲ ಗೌರ್ಮೆಂಟ್ಗಿನ್ನು ಬೈಯೋದಿಲ್ಲ ಅಲ್ದ? ಬೈಯೋದಿಲ್ಲ ಕಣೋ, ಆದರೆ ಸುಮ್ಮನೆ ಸ್ಕೂಲ್ ಯಾಕೆ ಕ್ಲೋಸ್ ಮಾಡಿಸಿದ್ದು ಅಂತ ನೋಟಿಸ್ ಕೊಡ್ತಾರೆ ಅಷ್ಟೇ. ವಾವ್, ಶ್ರದ್ಧಾ ಅಂದರೆ ಇವಳೇ ಅಲ್ವಾ? ಎಂಥ ಟ್ರೆಡಿಷನಲ್ ಬ್ಯೂಟಿ. ಹಾ, 100 ಜನ ಹುಡುಗಿರು ಸುತ್ತ ಇದ್ರು ಹೆಂಡತಿಯಾಗೋಕೆ ಮಾತ್ರ ಈ ಥರ ಹುಡುಗಿನೇ ಇರಬೇಕು. ಫೋಟೋದಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನಿಸ್ತಿತ್ತು, ಆದರೆ ಡೈರೆಕ್ಟಾಗಿ ನೋಡಿದ್ಮೇಲೆ ಈ ಭೂಮಿ ಕಳೆದೋದ. ಶ್ರದ್ಧಾ ಶ್ರದ್ಧಾ ಶ್ರದ್ಧಾ, ಈ ಭೂಮಿಗೆ ಬದುಕೊಡೋದು ನಿನ್ನ ಕೈಲಿದೆ. ಬಂದೆ ಶ್ರದ್ಧಾ, ನೀನು ಬರೋದನ್ನ ಕಾಯ್ತಾ ಇದ್ದೆ. ಏನು ಸಮಾಚಾರ ಭುವನ್? ಇನ್ಮೇಲೆ ಯಾವ ಅನುಮಾನನೂ ಇಲ್ಲ, ತಡ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ನಾನು ದನಗಳ ಮಗನ್ನ ಕರ್ಕೊಂಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಭುವನ್, ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇಲ್ವಾ? ಇದೇ ಶ್ರದ್ಧಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಗೌರವ ಇಲ್ದಿದ್ರೆ ನೀನು ಬರೋ ತನಕ ಕಾದು ನಿನಗೆ ಹೇಳಿ ಹೋಗ್ತೀನಾ? ಭುವನ್, ನನ್ನ ನಂಬಿಕೆ ಮೇಲೂ ನಿಮಗೆ ವಿಶ್ವಾಸ ಇಲ್ವಾ? ಶ್ರದ್ಧಾ, ಕೆಲವೊಂದು ನಂಬಿಕೆಗಳು ನಮಗಾಗೋ ಅನುಭವದ ಮೇಲೆ ಆಧಾರಿತವಾಗಿರುತ್ತೆ. ಒಬ್ಬರೊಬ್ಬರು ಅನುಭವ ಒಂದೊಂದು ಥರ ಆಗಿರೋದ್ರಿಂದ ಒಂದೊಂದು ನಂಬಿಕೆಗಳು ಒಂದೊಂದು ಥರ ಇರುತ್ತೆ. ನಮಗೆ ಅನುಭವನೇ ಆಗದೆ ನಾವು ಅದನ್ನು ನಂಬಲ್ಲ ಅನ್ನೋದು ತಪ್ಪಾಗುತ್ತೆ ಶ್ರದ್ಧಾ. ಸಿಂಪಲಾಗಿ ಹೇಳ್ತೀನಿ ಕೇಳು. ಊರ್ಮಿಳ ಬಂದು ನನ್ನನ್ನು ಗಂಡ ಅಂದ ಹಾಗೆ ಇವನು ಯಾರೋ ಬಂದು ದನಿಗಳ ಮಗ ಅಂತಿದ್ದಾನೆ, ಊರ್ಮಿಳ ಥರನೇ ಇವನು ಮೋಸ ಮಾಡ್ತೇನೆ ಅಂತ ತಾನೇ ನೀನು ಅನ್ಕೊಂಡಿರೋದು. ಅಂದರೆ ಊರ್ಮಿಳೆಯಿಂದ ಆಗಿರೋ ಅನುಭವ ನಿನಗೆ ಈ ಥರ ನಂಬಿಕೆ ಬರ್ಸಿದೆ ಅಷ್ಟೇ. ಹಾಗಂದ ಮಾತ್ರಕ್ಕೆ ಇವನು ಹಾಗೆ ಇರಬೇಕು ಅಂತ ಅಲ್ವಲ್ಲ? ಅದು ಹಾಗಲ್ಲ ಭುವನ್, ನಾನೇನು ಹೇಳಿ ಊರ್ಮಿಳಾ 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 ಊರ್ಮಿಳಾ. ಈ ಮನೇಲಿ ನನ್ನ ಹೆಸರನ್ನ ಭಜನೆ ಬಿಟ್ಟರೆ ಬೇರೆ ಹಾಡಿನ ಸಿಡಿಗಳೇ ಇಲ್ವಾ? ಅದು ಸರಿ, ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ರಿ? ಏಯ್ ನಡಿ ಆಚೆ. ಇಲ್ಲಿ ನಾನು ಶ್ರದ್ಧಾ ಮಾತಾಡ್ತಿರೋದು ಕಾಣಿಸ್ತಾ ಇಲ್ವಾ? ಹಲೋ, ನಿಮ್ಮ ಹೆಂಡ್ತಿ ನಾನು. ಇಲ್ಲಿದ್ದಾಳಲ್ಲ 3ನೇ ಅವಳು, ಇವಳನ್ನ ಬೇಕಾದ್ರೆ ಆಚೆ ಕಳಿಸು. ಅದು ಅಲ್ಲದೆ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ ನೀವಿಬ್ಬರು ನನ್ನ ಬಗ್ಗೆನೇ ಮಾತಾಡ್ತಿದ್ರಿ ಅಂತ. ಸೊ ನಾನು ಇಲ್ಲಿರೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಇಲ್ಲಿ ಯಾರೂ ನಿನ್ನ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಸುಮ್ಮನೆ ಏನೇನೋ ಕಲ್ಪಿಸ್ಕೋಬೇಡ ನೀನು. ಮತ್ತೆ ಇನ್ಯಾರ ಬಗ್ಗೆ ಮಾತಾಡ್ತಿದ್ರಿ? ಹೇಳಿ ಹೇಳಿ ಹೇಳಿ. ಅವ್ನು ಯಾರೋ ಅಪ್ಪಾಜಿ ಮಗ ಅಂದ್ಕೊಂಬಂದಿದ್ದಾನಲ್ಲ, ಅವನ ಬಗ್ಗೆ. ಅವನನ್ನು ಮನೆಗೆ ಕರ್ಕೊಂಬರ್ತೀನಿ ಅಂತ ಹೊರಟಿದ್ದಾರೆ ಭುವನ್, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಶ್ರದ್ಧಾ, ಈ ವಿಷಯದಲ್ಲಿ ನಾನು ಯಾವತ್ತೂ ನಿನ್ನ ಪರ. ಇವಾಗಲೂ ನಾಳೆಗೂ ಕೂಡ ನಾನು ನಿನ್ನ ಜೊತೆನೇ ಇರ್ತೀನಿ. ಅಪ್ಪಾಜಿ ಮೇಲೆ ಅಷ್ಟೊಂದು ಸೇಡಿನ ಮಾತು, ಕೊಲೆ ಮಾಡೋ ಮಾತು ಆಡೋನ್ನ ಯಾವ ನಂಬಿಕೆ ಮೇಲೆ ಈ ಮನೆಗೆ ಕರ್ಕೊಂಬರ್ತೀರಿ ಭುವನ್? ನಿಜ ಏನು ಅಂತ ತಿಳಿಸಿದ್ರೆ, ದನಗಳ ಬಗ್ಗೆ ಇರೋ ತಪ್ಪು ಕಲ್ಪನೆನ ನಿವಾರಿಸಿದ್ರೆ ಅವನು ಬದಲಾಗಿ ಆಗ್ತಾನೆ. ಒಂದ್ಸಲ ದನಿಗಳ ಮುಖ ನೋಡಿದ್ರೆ ಅವನ ದ್ವೇಷ ನಿಲ್ಲಲ್ಲ. ಅಂತ ಪಟೇಲಂಗೆ ದನಗಳ ಮೈ ಮುಟ್ಟಕ್ಕಾಗಲಿಲ್ಲ, ಇನ್ನು ಮಗ ಸೇಡ್ ತೀರಿಸ್ಕೋತಾನ. ಅವ್ನು ಯಾವನೋ ಏನು ನಾಟಕ ಮಾಡ್ಕೊಂಬರ್ತಾ ಇದ್ದಾನೋ ನನಗೆ ಗೊತ್ತಿಲ್ಲ, ಆದರೆ ಅವನು ಈ ಮನೆಗೆ ಬರೋಕ್ಕೆ ನಾನು ಬಿಡಲ್ಲ.
ಊರ್ಮಿಳಂಗಿರೋ ಕಾಮನ್ ಸೆನ್ಸು ನಿಮ್ಗಿಲ್ವಾ ಭುವನ್? ಹಲೋ, ಇದು ಕಾಮನ್ ಸೆನ್ಸ್ ಅಲ್ಲ, ಸಿಕ್ಸ್ ಸೆನ್ಸು. ಅವ್ನು ಯಾವನೋ ಮಗ ಅಂತ ಬಂದರೆ ಅದನ್ನು ಶಂಕರಣ್ಣ ಒಪ್ಕೊಂಡ್ರೆ ಮುಂದೆ ನಮ್ಮ ಕತೆ ಏನು? ಇವಾಗ ನಮ್ಮನ್ನ ಮಗ ಸೊಸೆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ಆಮೇಲೆ ಆ ಅಟೆನ್ಷನ್ ಸಿಗುತ್ತಾ? ಮುಂದೆ ಯಾವತ್ತೋ ನಮ್ಮನ್ನೇ ಮಗ ಸೊಸೆ ಅಂತ ಈ ಮನೆ ಆಸ್ತಿ ಎಲ್ಲ ನಮಗೆ ಕೊಡ್ಬೋದು. ಆ ಅವಕಾಶ ಎಲ್ಲ ಸಿಗುತ್ತಾ? ಇಲ್ಲೂ ನಿಂದು ನೀಚ್ ಬುದ್ಧಿನ? ಛೇ, ನಿನ್ನ ಯಾವ ಆಸೆ ನೀಡಿರಲ್ಲ ಊರ್ಮಿಳ, ಇದನ್ನೆಲ್ಲ ಇಟ್ಕೊಂಡು ತಡೆಯೋದಕ್ಕೆ ಬರ್ತೀಯಾ? ಅದು ಹೇಗೆ ತಡಿತೀಯೋ ನಾನು ನೋಡೇ ಬಿಡ್ತೀನಿ. ಅವನು ಕರ್ಕೊಂಡು ಬಂದೇ ಬರ್ತೀನಿ. ಭುವನ್ ಪ್ಲೀಸ್. ಇಲ್ಲ ಶ್ರದ್ಧಾ, ಇದು ಚಾಲೆಂಜ್. ಒಂದು ಪಕ್ಷದಲ್ಲಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನೆ ಬಿಟ್ಬಿಡ್ತಿದ್ದೇನು. ಆದರೆ ಈ ಊರ್ಮಿಳ ಮಾತು ನಾನು ಉತ್ತರ ಕೊಡಲೇಬೇಕು. ಅವನು ನಿಮ್ಮ ಮನೆಗೆ ಕರ್ಕೊಂಡು ಬರೋದ್ರ ಮೂಲಕ ನೋಡ್ತಾರೆ ಈ ಮನೆಗೆ ಎಂಥ ಪವರ್ ಬರುತ್ತೆ ಅಂತ. ಆಯ್ತು, ಮುಟ್ಬೇಡದನ್ನ, ದೂರ ಇರು. ಅಸಹ್ಯ ಆಗುತ್ತೆ ನೀನು ಮುಟ್ಸ್ಕೊಳಕ್ಕೆ. ಹೆಲೋ, ನನಗೇನು ಮೈ ಬಿಸಿ ಮಾಡಿಸ್ಕೊಳ್ಳೋ ಶೋಕೆ ಇಲ್ಲ. ನಿನ್ ಜೊತೆ ನಾನು ಚುಪ್ಪಿ ಆಡಕ್ ಬಂದಿಲ್ಲ. ಫಾರ್ ಅ ಚೇಂಜ್ ಜಗಳ ಆಡಕ್ ಬಂದಿದ್ದೀನಿ. ಅವ್ನ್ ಯಾವನ್ನ ಮನೆ ಕರ್ಕೊಂಬಂದು ಶಂಕರಣ್ಣನ್ ಮಗ ಅಂತ ಹೊಸ ನಾಟಕ ಶುರು ಮಾಡೋ ಪ್ಲಾನಾ? ಏನ್ ಸಂಚಿದೆ ಇದ್ರಿಂದ ಹೇಳೋ. ಏಯ್, ನಾನು ಈ ಮನೆ ಅನ್ನ ತಿಂದಿದ್ದೀನಿ. ಆ ಋಣ ತೀರಿಸೋ ಅವಕಾಶ ಸಿಕ್ಕಿದೆ ನನಗೆ. ದನಿಗಳ ಖುಷಿ ನೋಡೋ ದಿನ ಬಂದಿದೆ. ಅದನ್ನ ನೀನು ಸಂಚು ಅಂತ ಅಂದ್ಕೊಂಡ್ರೆ ಅದು ನಿನ್ನ ಒಳಗಿರೋ ಕೊಳಕ್ತನ ತೋರಿಸುತ್ತೆ. ಏಯ್ ಭುವನ್, ಅಪ್ಪಾಜಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀನ್ ಹೊಣೆ ಆಗ್ತೀಯಾ? ಹೇಳ್ತಾ ಇದ್ದೀನಿ. ಶ್ರದ್ಧಾ ಮಾತಾಡ್ತಿರುವಾಗ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡ್ರೆ ಹೋಗಿದೆ. ಹಂಗಂಗೆ ಕಾಪಿ ಹೊಡಿತಾ ಇದೆಯಾ? ಸ್ವಲ್ಪನಾದ್ರೂ ಚೇಂಜ್ ಮಾಡಮ್ಮ. ಇನ್ನು ಅವಳನ್ನ ನಾನು ಯಾಕೆ ಕಾಪಿ ಹೊಡಿಲಿ? ನೋಡು, ಅಪ್ಪಾಜಿ ಮೇಲೆ ನನಗೆ ಕಾಳಜಿ ಇದೆ, ಅದಕ್ಕೋಸ್ಕರ ನಿಂಗೆ ಇಷ್ಟೆಲ್ಲ ಹೇಳ್ತಾ ಇರೋದು. ಅದಕ್ಕಿಂತ 100 ಪಟ್ಟು ಕಾಳಜಿ ನನಗೆ ಶ್ರದ್ಧಾಗಿದೆ. ಅದಿರ್ಲಿ, ನಿನಗೆ ಯಾವ ಸೀಮೆ ಕಾಳಜಿನೇ ದಡಗಳ ಮೇಲೆ? ನೀ ಇಲ್ಲಿಗೆ ಬಂದಿರದೆ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು. ನೋಡು, ಇಂಥ ನಾಟಕ ಎಲ್ಲ ದೂರ ಇಟ್ಬಿಡು. ಓಹೋ, ನೀನೇನ್ ಶ್ರೀರಾಮಚಂದ್ರನ್ ತುಂಡ ಅಥವಾ ಸತ್ಯ ಹರಿಶ್ಚಂದ್ರನ್ ತುಂಡ? ನೀನ್ ಯಾರಂತ ಹೇಳ್ಕೊಂಬಂದಿದ್ಯಪ್ಪ? ಸತ್ಯ ಹೇಳ್ಕೊಂಬಂದಿದ್ಯಾ? ಊರುದ್ದಕ್ಕೂ ಅನಾಚಾರ ಮಾಡ್ಕೊಂಡು ಈ ಹಳ್ಳಿಗೆ ಬಂದು ಇಲ್ಲೂ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ಯಾ? ಅಂಥದ್ರಲ್ಲಿ ನನಗೆ ಬುದ್ಧಿ ಹೇಳ್ತ್ಯಾ? ನೋಡು ಭುವನ್, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನು ನೀನು ಇಬ್ರು ದಗಲ್ಬಾಜಿಗಳೇ, ಒಪ್ಕೋದನ್ನ. ಹೌದು ತಾನೆ? ಹೇ ಕೂಲ್, ಸ್ವಲ್ಪ ಹೇಳೋದ್ ಕೇಳಿಸ್ಕೊಳಪ್ಪ. ನೋಡು, ಹೇಗಿದ್ರು ನಿನ್ ಶಂಕರಣ್ಣನ ವಿಶ್ವಾಸ ಗೆದ್ದಿದ್ಯಾ, ಅವ್ರ ಪ್ರೀತಿ ಸಿಕ್ಕಿದೆ, ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊ. ಹೇಗಿದ್ರು ಅವ್ರು ನಿನ್ನ ದತ್ತು ಪುತ್ರ ಅಂತ ಒಪ್ಕೋತಾರೆ. ಆಸ್ತಿ ಎಲ್ಲ ಸೀದಾ ನಿನ್ನ ಹೆಸ್ರಿಗೆ ಮಾಡ್ಕೊ. ಆಮೇಲೆ ಈ ಹಳ್ಳಿಲಿ ನಾವಿಬ್ರು ಕಿಂಗ್ ಕ್ವೀನ್ ತರ ಇದ್ಬಿಡೋಣ. ಏನಂತ್ಯ? ಏಯ್ ಹೆಮ್ಮಾರಿ, ದುರಾಸೆ ಮೊಟ್ಟೆ. ಇವತ್ತೇ ನನ್ನ ಎಲ್ಲ ಸ್ಕೆಚ್ ಕ್ಲೋಸ್ ಕಣೆ. ಇವತ್ತೇ ಅವ್ನು ಕರ್ಕೊಂಡ್ಬರ್ತೀನಿ, ಅಪ್ಪ ಮಗನ ಒಂದು ಮಾಡ್ತೀನಿ. ಆಮೇಲೆ ನಾನು ಶ್ರದ್ಧಾ ಎಲ್ಲಾದರೂ ದೂರದಲ್ಲಿ ಅನ್ನನೋ ಗಂಜನೋ ಕುಡ್ಕೊಂಡು ಆರಾಮಾಗಿರ್ತೀವಿ. ನೀನು ಇಲ್ಲಿಂದ ಟೆಂಟ್ ಕೀಳಲೇಬೇಕು. ಆಮೇಲೆ ಅದೇನಾಗುತ್ತೋ ಆಗಲಿ. ಆದರೆ ನೀನು ಮಾತ್ರ ಪಾಪದ ಮೇಲೆ ಪಾಪ ಮಾಡಿ ಕೆಟ್ಟ ನರಕ ಅನುಭವಿಸ್ತೀಯ. ಒಳ್ಳೆಯೊಳಗೆ ಅವಕಾಶ ಇದ್ರು ಇಲ್ಲ ನಾನು ಕೆಟ್ಟೊಳಗೆ ಇರ್ತೀನಿ ಅನ್ನೋರಿಗೆ ಯಾವುದೇರು ಕಾಪಾಡೋದಿಲ್ಲ.
ಗುಡ್ ಲಕ್, ಬಾಯ್. ಭುವನ್, ಅವನ್ನ ಕರ್ಕೊಂಬರ್ಬೇಡಿ ಪ್ಲೀಸ್. ಭುವನ್, ದನಗಳೇ, ಹೇಳು ಭುವನ್. ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ದೊಡ್ಡವರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ, ಅದಕ್ಕೆ ಬಂದೆ. ಏನಪ್ಪ ಅದು ಅಂತ ಹೊಸ ಕೆಲಸ? ಹಾಂ, ಹೊಸದು? ಹಾಂ, ಇದೊಂಥರ ಹೊಸ ಕೆಲಸನೇ. ಹೇಗೆ ಯುಗಾದಿ ಪ್ರತಿ ವರ್ಷ ಬಂದರೂ ಒಂಥರ ಹೊಸದಾಗಿ ಬರುತ್ತೋ ಹಾಗೆ ಈ ಮನೆಗೊಂದು ಯುಗಾದಿ ಬರ್ತಿದೆ. ಆದರೆ ಈ ಸಲ ಬೇವೇ ಇಲ್ಲ, ಎಲ್ಲ ಬೆಲ್ಲನೇ. ಹಾಗಂದ್ರೆ ಏನು? ಏನು ಹೇಳ್ತಿದ್ಯಾ ನೀನು? ಇವತ್ತೊಂದು ಒಳ್ಳೆ ಸುದ್ದಿ ಕೊಡ್ತೀನಿ ದನಿಗಳೇ ನಿಮಗೆ. ನಿಮ್ಮ ಆಶೀರ್ವಾದ ಇರಲಿ. ನಾನು ಕೊಡೋ ಸುದ್ದಿ ಅಂತದಾಗಿರೋದ್ರಿಂದ ನಿಮ್ಮ ಎದೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಮಾಡಿಸೋ ಪ್ಲ್ಯಾನ್ ಆದರೂ ಹಾಕಿದ್ಯಾ ನೀನು? ಅದೊಂದು ಆಗದೆ ಇರಲಿ ದನಗಳೇ. ಏ ಭುವನ್, ಏನು ಹೇಳ್ತಿದ್ಯಾ? ಅಲ್ಲ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏನು ವಿಷಯ ಹೇಳೋ? ಹೇಳ್ತೀನಿ ದನಗಳೇ, ಎಲ್ಲ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ನಿಮ್ಮ ಆಶೀರ್ವಾದ ಬೇಕು. ಆಯ್ತು ಕಣ, ಒಳ್ಳೇದಾಗಲಿ. ನೋಡೋಣ ನನ್ನ ಮಗ ಅದೇನಂತ ಹೊಸ ಸುದ್ದಿ ಕೊಡ್ತಾನೆ ಅಂತೇಳಿ. ಏನೋ ಏನಾಯ್ತು? ದೆವ್ವ ಕರ್ಕೊಂಡು ಓಡ್ ಬರ್ತಾ ಇದ್ಯಾ? ಹಾ, ಯಾಕೆ ಸುಕು ನಿರ್ಕೊಡೋನ್ಗೆ? ಅಯ್ಯೋ ಬೇಡ ಮಾರ್ರೆ, ಎಲ್ಲ ನೀರು ಕುಡಿಸಿ ಕುಡಿದು ನೀರು ಸಾಕಾಯ್ತು, ನಾನೇ ಕುಡೀತಿ. ಅಯ್ಯಪ್ಪ 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 ಅಯ್ಯವ್ವ. ಅಲ್ಲ ನೀವಿಪ್ಪಂಗ ನಂಗೆ ಯಾವುದೇ ಯಾವ್ದು ಹೆದರಿಕಿಲ್ಲ ಮಾರ್ರೆ. ಊಟಕ್ಕೆ ನೀರು ಕುಡ್ದಿದ ತಕ್ಷಣ ಡ್ಯಾಡಿಗೆ ಟಾಂಗ್ ಕೊಡ್ತೀನೋ? ಏ ಹಂಗಲ್ಲ ಅವ್ರು ನಂಗೆ ಏನೂ ತೊಂದರೆ ಐತಿದ್ದಂಗೆ ಕಾಣ್ತಾರಲ್ಲ, ಅದಕ್ಕೆ ಹೇಳ್ದೆ. ಅಲ್ವೋ, ಏನಾಯ್ತು ನಿಂಗೆ ಹಂಗೆ ಓಡ್ಬರಕ್ಕೆ? ದೆವ್ವಾಗಿ ಬಂದ್ಬಿಡ್ತೇನೋ? ಮರ್ರೆ ಅಲ್ಲ, ನಿಮ್ಮ ಲೆಕ್ಕದಾಗ ಎಂತ ನಂಗೆ ಹೇಗಳಿಗೂ ದೆವ್ವ ಓಡಿಸ್ಕೊಬಾರ್ದು, ಆ ಬವ್ವನ್ನು ಓಡಿಸ್ಕೊಬಾರ್ದು ಮಾಡಿರ್ಯಾ? ಹಂಗಲ್ಲ, ನಾನೆಲ್ಲ ದೇವಸ್ಥಾನದ ಹತ್ರ ಅಡ್ಡ ರಸ್ತೆ ಬತ್ತಿದ್ದೀವಿ ಮಾರ್ರೆ. ಕಪ್ಪು ನಾಯಿ ನನ್ನ ಒಕ್ಕಡೆ ಮೂಸ್ಕೊಬಂದು ಸುಮ್ಮನೆ ನಿಂತ್ಕೊಂಡು ಸೀದಾ ಬಂದು ಪಂಜಿ ಬಾಯಕ್ಕೆ ಹೇಳ್ಕೊಬೋದ ಕಡೆಗೆ ಅಂತ ಕಲ್ಲು ತಕ್ಕ ತೆಗೆದು ಕೊಟ್ಟು ಸಿಟ್ಟು ಬಂತು. ನಾಯಿಗೆ ಮೊರಲ ಎಂತದ ಮಾರ್ರೆ. ಅಲ್ಲಿಂದ ಓಡಿಸ್ಕೊ ಬಂದಾಗ ಇಲ್ಲಿವರೆಗೆ ಬಂದಿದ್ದು ನಾನು. ಅಯ್ಯಪ್ಪ, ಮೊದ್ಲ ಬೆತ್ತ ಬಿಸಾಡು. ನಾಳೆಯಿಂದ ನೀನು ಪ್ಯಾಂಟ್ ಹಾಕು. ಈ ಪಂಚೆ ತುಂಬಾ ಡೇಂಜರ್. ಹೌದು, ನಿನ್ನ ಅಜ್ಜಿ ಸೀರಿಯಸ್ ಆಗಿ ನಾವೇನೋ ಪ್ಲಾನ್ ಮಾಡ್ತಾ ಇದ್ರೆ ಮಧ್ಯ ನಿನ್ನ ಒಂದು ಕಾಮಿಡಿ ಸೀನ್. ಉಗ್ರಪ್ಪ, ಏನು ಹೇಳ್ತಾ ಇದ್ದೆ? ಅದೇ ಕಣೋ, ಶಂಕರಣ್ಣ ಎತ್ತಾಕೊಂಡು ಭುವಿಗೆ ಒಪ್ಸೋಣ, ಮಗನ ಕೈಯಲ್ಲೇ ಅಪ್ಪನ ಸಾವಾಗೋದನ್ನು ನೋಡೋಣ ಅಂತಿದ್ವಿ. ಹೆಂಗೆ ಈ ಪ್ಲಾನು? ಅವನ ಮಗ ಕಣೋ, ಕರಡು ಸಂಬಂಧ ಅಷ್ಟೊಂದು ಸಲೀಸಲ್ಲ. ಕೊಲ್ಲಬೇಕಂತ ಕತ್ತು ಸೀಳ್ದಾಗ್ಲೂ ಮನಸ್ಸು ಬದಲಾಗಬಹುದು. ಅಪ್ಪ ಅಂತ ಪ್ರೀತಿ ಬಂದ್ಬಿಡ್ಬೋದು, ಅದನ್ನೆಲ್ಲ ನಂಬಕ್ಕಾಗಲ್ಲ. ಆಮೇಲೆ ನಾವು ಮೂರ್ಖರಾಗ್ತೀವಿ ಅಷ್ಟೇ. ಆದರೂ ಮಗುನ ಕೈಯಿಂದ ಅಪ್ಪನ ಸಾಯಿಸೋ ಪ್ಲಾನು ಸಖತ್ತಾಗಿದೆ ಅಂಕಲ್.
ಅದನ್ನು ಅವನ್ನೇ ಬಾಯಿ ಬಿಟ್ಟು ಕೇಳಾಯ್ತಮ್ಮ ಭುವಿನ. ಅವನು ಸಾಯಿಸೋ ಪ್ಲ್ಯಾನಲ್ಲೇ ಇಲ್ವಂತೆ. ಅವನಿಗೆ ಅವನದೇ ಆದ ಪ್ಲ್ಯಾನ್ ಇದೆ. ಅವ್ರ ಅಮ್ಮಂಗೆ ಅನ್ಯಾಯವಾಗಿದೆ ಅಂತೆ, ಅವನು ಅವನದೇ ರೀತಿಯಲ್ಲಿ ಸೇಡ್ ತೀರ್ಸ್ಕೋತಾನಂತೆ.